ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕುತೂಹಲ ಮೂಡಿಸಿದ ವಿಜಯೇಂದ್ರ ನಡೆ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ಸಾಹುಕಾರ್ ವಿಜಯೇಂದ್ರ ಭೇಟಿ. ವಿಜಯೇಂದ್ರ ಸಾರಥ್ಯ ಒಪ್ಪದ ಅತೃಪ್ತರಿಗೆ ಬಿಸಿ ಮುಟ್ಟಿಸಿದ್ರ ವಿಜಯೇಂದ್ರ. ಸಿದ್ದರಾಮಯ್ಯ ಕೆಳಗಿಳಿಸೋ ಚರ್ಚೆ ಬೆನ್ನಲ್ಲೇ ಸಾಹುಕಾರ್ ಭೇಟಿ ಮಾಡಿದ್ದ BVY. ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ಬಿಜೆಪಿ ರೆಬೆಲ್ಗಳಿಗೆ ವಿಜಯೇಂದ್ರ ಟಾಂಗ್ ಕೊಡಲು ಮುಂದಾದ್ರ. ಯಾವುದೇ ಕಾರಣಕ್ಕೂ ಬಿಜೆಪಿ ಸಾರಥ್ಯ ಬಿಟ್ಟುಕೊಡಲ್ಲ ಎಂಬ ಸಂದೇಶ ರವಾನಿಸಿದ್ರ. ವಿಜಯೇಂದ್ರ ಕೆಳಗಿಳಿಸಲು ಸಂಚು ಮಾಡಿರೋ ರೆಬೆಲ್ಗಳಿಗೆ ವಿಜಯೇಂದ್ರ ಸೆಡ್ಡು ಹೊಡೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ರ ವಿಜಯೇಂದ್ರ. ಸಿದ್ದು ಬದಲು ಸತೀಶ್ ಜಾರಕಿಹೊಳಿ ಸಿಎಂ ಆದರೆ ವಿಜಯೇಂದ್ರ ಬೆಂಬಲ. ಸತೀಶ್ ಜಾರಕಿಹೊಳಿಗೆ ನನ್ನ ಬೆಂಬಲ ಇದೆ ಎಂದು ವಿಜಯೇಂದ್ರ ಸುಳಿವು ಕೊಟ್ರ. ಸತೀಶ್ ಜಾರಕಿಹೊಳಿಗೆ ನನ್ನ ಬೆಂಬಲ ಇದೆ ಎಂದು ವಿಜಯೇಂದ್ರ ಸುಳಿವು ಕೊಟ್ರ. ಸಾಹುಕಾರ್ ಭೇಟಿ ಮಾಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರ ವಿಜಯೇಂದ್ರ. ಸಿದ್ದರಾಮಯ್ಯ ಮತ್ತು ಬಿಜೆಪಿ ಅತೃಪ್ತರಿಗೆ ವಿಜಯೇಂದ್ರ ಪರೋಕ್ಷವಾಗಿಯೇ ಟಾಂಗ್ ಕೊಡಲು ಮುಂದಾದ್ರ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಸಾಕಷ್ಟು ಮಾತುಗಳು ಕೇಳಿಬರ್ತಾ ಇವೆ. ಹಾಗೂ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಹೌದು, ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಎಂದು ಬಿಂಬಿತವಾಗಿರುವ ಸಚಿವ ಸತೀಶ್ ಜಾರಕಿಹೊಳಿ ಮೊನ್ನೆಯಷ್ಟೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು. ದೆಹಲಿಯಿಂದ ವಾಪಸ್ ಬಂದಿದ್ರು. ಸದ್ಯ ವಿಜಯೇಂದ್ರ ಸಾಹುಕಾರ್ ಭೇಟಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಒಂದು ವೇಳೆ ರಾಜೀನಾಮೆ ಸಂದರ್ಭ ಬಂದರೆ ಖಂಡಿತವಾಗಿ ಡಿಕೆಶಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಡಿಕೆಶಿ ಮೇಲೆ ಒಲವು ಹೊಂದಿದೆ. ಈ ನಡುವೆ ಕೆಲವರು ಸಿಎಂ ಸ್ಥಾನಕ್ಕೆ ಪೈಪೋಟಿ ನೀಡಿದ್ದು ವಿಶೇಷವಾಗಿದೆ. ಸದ್ಯ ಸತೀಶ್ ಜಾರಕಿಹೊಳಿ ಹಾಗೂ ವಿಜಯೇಂದ್ರ ನಡುವಿನ ಭೇಟಿ ನಾನಾ ಕಾರಣಕ್ಕೆ ವಿಶೇಷತೆ ಹೊಂದಿದೆ. ಹಾಗೆಯೇ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕೂಗು ಎದ್ದು ಡಿಕೆಶಿ ಸಿಎಂ ಆದರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಕೆಲವರು ಕಾಂಗ್ರೆಸ್ ಬಾಗಿಲು ಬಡಿಯುತ್ತಾರೆ ಎಂದು ಕಾದು ನೋಡಬೇಕು. ಇಷ್ಟೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಹೋದಂತೆ ಸಿದ್ದರಾಮಯ್ಯ ಕೆಳಗಿಳಿಸೋ ಚರ್ಚೆ ಬೆನ್ನಲ್ಲೇ ಸಾಹುಕಾರ್ ಭೇಟಿ ಮಾಡಿದ BYV, ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದಂತಹ ವಿಜಯೇಂದ್ರ ನೇರವಾಗಿಯೇ ಬಿಜೆಪಿ ರೆಬೆಲ್ಗಳಿಗೆ ಟಾಂಗ್ ಕೊಡಲು ಮುಂದಾದ್ರ. ಯಾವುದೇ ಕಾರಣಕ್ಕೂ ಬಿಜೆಪಿ ಸಾರಥ್ಯ ಬಿಟ್ಟುಕೊಡಲ್ಲ ಎಂಬ ಸಂದೇಶ ರವಾನಿಸಿದ್ರ ಹೇಗೆ ಅಂತ ವಿಜಯೇಂದ್ರ ಕೆಳಗಿಳಿಸಲು ಸಂಚು ಮಾಡಿದ್ರ. ರೆಬೆಲ್ಗಳಿಗೆ ವಿಜಯೇಂದ್ರ ಸೆಡ್ಡು ಹೊಡೆದು ನಿಂತಿದ್ದು. ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿದ್ರು. ಸಿದ್ದು ಬದಲು ಸತೀಶ್ ಜಾರಕಿಹೊಳಿ ಸಿಎಂ ಆದ್ರೆ ವಿಜಯೇಂದ್ರ ಅವರ ಕಂಪ್ಲೀಟ್ ಬೆಂಬಲ ಇದೆ ಅಂತೆ. ಸತೀಶ್ ಜಾರಕಿಹೊಳಿಗೆ ನನ್ನ ಬೆಂಬಲ ಇದೆ ಎಂದು ವಿಜಯೇಂದ್ರ ಸುಳಿವು ಕೊಟ್ರ. ಹಾಗಾದ್ರೆ ಸಾಹುಕಾರ್ ಭೇಟಿ ಮಾಡಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ್ರ.